ನನ್ನ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕ್ತಾರೆ. ಒಂದನೇದು. ಎರಡನೇದು, ಅವರು ಏನು ಪಥಸಂಚಲನ ಮಾಡ್ತಾರೆ, ಹಲವಾರು ಕಡೆ ವಿತೌಟ್ ಪರ್ಮಿಷನ್ ದೊಣ್ಣೆ ಬೀಸ್ಕೊಂಡು, ದೊಣ್ಣೆ ಹಿಡ್ಕೊಂಡು, ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕೂತ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ. ನೀವು ಮಾಡೋಂಗಿದ್ರೆ ನೀವು ಮಾಡ್ಕೊಳ್ಳಿ, ಖಾಸಗಿಯಾಗಿ ಮಾಡ್ಕೊಳ್ಳಿ, ನಮ್ಮದೇನು ತೊಂದರೆ ಇಲ್ಲ. ಅಷ್ಟೊಂದು ಫಾರ್ಮ್ ಹೌಸ್ ಇರ್ತದೆ, ಮೈದಾನಗಳಿರ್ತವೆ, ಶಾಲೆಗಳಿರ್ತದೆ, ಖಾಸಗಿ ಶಾಲೆಗಳಿರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್. ಆದರೆ ಸರ್ಕಾರಿ ಜಾಗದಲ್ಲಿ, ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಡಿ. ನೋಡೋಣ, ಮುಖ್ಯಮಂತ್ರಿಗಳ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಕ್ರಮ ವಹಿಸಿದರೆ ನಮ್ಮ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಆಗಲೇ ಕೊಟ್ಟಿದ್ದಾರೆ. ಪರಿಶೀಲನೆ ನೋಡೋಣ. ಅವರು ಏನಂತ ಹೇಳಿದ್ದಾರೆ ಸರ್? ನೀವು ಪತ್ರ ಕೊಟ್ಟು ನೋಡೋಣ ಅಂತ ಹೇಳಿದ್ದಾರೆ. ಈಗ ಇದು ನಾವು ಇವಾಗಿಂದ ಮುಂಚೆಯಿಂದನೂ ಹೇಳ್ತಾ ಇದ್ದೀವಲ್ಲ. ನೋಡಿ, ಇವಾಗ ಇವರೆಲ್ಲ 100 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬರೀ ಸುಳ್ಳು ಹೇಳ್ಕೊಂಡಿರಿ. ಇವರು ಸಂಘಟನೆಗಳನ್ನು ಕಟ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಇವರೇನು ಇವ್ರದ್ದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ. ಸುಮ್ಮನೆ ಹೊಸ ಇತಿಹಾಸನ ಸೃಷ್ಟಿ ಮಾಡೋದು, ಸುಳ್ಳು ಹೇಳೋದು, ಮತ್ತು ಸಮಾಜದಲ್ಲಿ ಕೋಮದ ವಿಷಬೀಜವನ್ನು ಬಿತ್ತೋದು, ಧರ್ಮರಕ್ಷಣೆ ಹೆಸರಲ್ಲಿ, ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ. ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ 2014 ಇವಾಗೇನು 11 ವರ್ಷ ಆಗಿದೆ. ಹಿಂದೆ ಹೋಗಿದೆ, ಮುಂದೆ ಹೋಗಿದೆ. ನೀವೇ ಹೇಳಿ. ನಾನು ಹೇಳೋದು ಬಿಟ್ಬಿಡಿ, ಮೋಹನ್ ಭಾಗವತ್ ಅವರೇ ಅವರ ಒಂದು ವಿಜಯದಶಮಿ ಸ್ಪೀಚ್ನಲ್ಲಿ ಹೇಳಿದ್ರು, ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ ಅಂತ. ಅಂದರೆ ಯಾರಿಂದ ಆಗಿರೋದು ಇದೆಲ್ಲ? ಹೇಗಾಯಿತು ಇದೆಲ್ಲ? ಆಮೇಲೆ ಈ ಗೋರಕ್ಷಣೆ, RSS ತತ್ವ ಸಿದ್ಧಾಂತ ಎಲ್ಲ ಬಡವ್ರ ಮಕ್ಕಳಿಗೆ ಯಾಕೆ? ಹಲವಾರು ವರ್ಷದಾದಮೇಲೆ ಇವಾಗ ಎಲ್ಲ ಕೆಲವು BJP ನಾಯಕರು ಗಣವೇಶದಲ್ಲಿ ನಾನು ನೋಡ್ತಾ ಇದ್ದೀನಿ. ನೀವು ನೋಡಿದ್ರ ಮುಂಚೆ ಅವರಿಗೆಲ್ಲರಿಗೂ? ಇವತ್ತು ಯಾರ್ಯಾರು ಗಣವೇಶದಲ್ಲಿ ಹಾಕ್ಕೊಂಡು ಬರ್ತಾ ಇದ್ದಾರೆ ಇವತ್ತು BJP ನಾಯಕರು, ದೊಡ್ಡ ನಾಯಕರು. ಎಷ್ಟು ಸರಿ ನೀವು ಅವರಿಗೆ ಗಣವೇಶದಲ್ಲಿ ನೋಡಿದ್ದೀರಾ ಹೇಳಿ? ಆಯಿತು, ಇತ್ತೀಚೆಗೆ ಕೆಲವು ಇವರೆಲ್ಲರೂ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಹಾಕ್ಕೊಂಡು ಬರ್ತಾ ಇದ್ದಾರೆ, ಅಗ್ರಿ. ಇವ್ರ ಮಕ್ಕಳು ಎಲ್ಲಿದ್ದಾರೆ? ಇವ್ರ ಮಕ್ಕಳಿಗೆಲ್ಲ ಯಾಕೆ ಗಣವೇಶ ಹಾಕ್ಕೊಂಡು ಇವರೆಲ್ಲ ಓಡಾಡಲ್ಲ? ಇವೆಲ್ಲ ಏನು ಮೋಸ ನಡೆದಿದೆ RSS ಅವ್ರದ್ದು ಧರ್ಮದ ಹೆಸರಿನಲ್ಲಿ, ಅದು ನಿಲ್ಲಬೇಕು ಅಂತ ಅಷ್ಟೇ. RSS ಐಡಿಯಾಲಜಿ ಚೆನ್ನಾಗಿದ್ದಿದ್ರೆ ಅವ್ರವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಇರಲಿಲ್ವಾ? ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದರೆ ಅವ್ರ ಮನೆಯಲ್ಲಿ ಪಾಲಿಸ್ತಾ ಇರಲಿಲ್ವಾ? ಇದೇ RSS ತಾನೇ ಹೇಳಿದ್ದು ಸಂವಿಧಾನ ಬೇಡ, ನಮಗೆ ಮನುಸ್ಮೃತಿ ಬೇಕು ಅಂತ. ಯಾವ BJP ನಾಯಕರಲ್ಲಿ ಮನುಸ್ಮೃತಿಯನ್ನು ಆಚರಿಸ್ತಾರೆ ಹೇಳಿ? ಹೇಳಿ, ಯಾರು ಕೂಡ ಆಚರಿಸೋದಿಲ್ಲ. ಬರೀ ಇದು ಬಡವರಿಗಷ್ಟೇ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಇವ್ರಿಗೇನೂ ಇಲ್ಲ. ಆಯಿತು, ಇವರು RSS ಅವರು ಧರ್ಮ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಏನಂತ ಹೇಳ್ತಾರೆ? ಇಲ್ಲ, ಇನ್ನೂ ಹೆಚ್ಚು ಮಕ್ಕಳು ಹುಟ್ಟಿಸ್ಬೇಕು ನೀವೆಲ್ಲ ಅಂತ. ಇವ್ರು ಯಾಕೆ ಬ್ರಹ್ಮಚಾರಿಯಾಗಿದ್ದಾರೆ? ಇವರೆಲ್ಲರೂ ಯಾಕೆ ಬ್ರಹ್ಮಚಾರಿಯಾಗಿದ್ದಾರೆ ಸರ್? ಇವರು ಎಲ್ಲರೂ ಮದುವೆ ಆಗಬೇಕು, ಮಕ್ಕಳು ಉಳಿಸ್ಬೇಕು, ಗಂಡು ಮಕ್ಕಳಿಗೆಲ್ಲ ಧರ್ಮ ರಕ್ಷಣೆ ಕಳಿಸ್ಬೇಕು, ಗೋರಕ್ಷಣೆ ಕಳಿಸ್ಬೇಕು. ಅವಾಗ ನಾವು ಆಯ್ತಪ್ಪ, ಇವರು ತತ್ವ ಸಿದ್ಧಾಂತದಲ್ಲಿ ದಮ್ಮಿದೆ, ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ನಮಗೂ ಒಂದು ತತ್ವ, ಅವ್ರಿಗೂ ಒಂದು ತತ್ವನ. ಆದ್ದರಿಂದ ನನಗೆ ಸ್ಪಷ್ಟವಾಗಿ BJP ನಾಯಕರು ತಿಳಿಸ್ಲಿ, ಅವ್ರ ಮನೆಯಲ್ಲಿ ಮನುಸ್ಮೃತಿಯನ್ನು ಆಚರಣೆ ಮಾಡ್ತಾರ? ಅವ್ರ ಮನೆ ಮಕ್ಕಳಿಗೆ ಯಾವಾಗ ತ್ರಿಶೂಲ ದೀಕ್ಷೆ ಕೊಡ್ತಾರೆ? ಅವ್ರ ಮನೆ ಮಕ್ಕಳಿಗೆ ಗಣವೇಶ ಹಾಕಿಸ್ಬಿಟ್ಟು ದೊಣ್ಣೆ ಕೊಟ್ಟು ಯಾವಾಗ ಪರೇಡ್ ಮಾಡಿಸ್ತಾರೆ? ಇದೆಲ್ಲ ಉತ್ತರ ಕೊಡಲಿ.